ವೆಲ್ಕಮ್ ಬ್ಯಾಕ್. ಆಪರೇಷನ್ ಅಲೆ ಎರಡನೇ ಚರ್ಚೆ ವಿಷಯ. ಇವತ್ತಿಗೆ ಅಲೆ ಯಾರ ಪರ ಇದೆ ಅಂತ ನೋಡೋದಾದ್ರೆ ಸೀದಾ ಹೇಳಬೇಕು ಅಂದ್ರೆ ನಿಷ್ಪಕ್ಷಪಾತವಾಗಿ ಕಾಂಗ್ರೆಸ್ ಪರ ಇದೆ ಅಂತ ಹೇಳ್ಬೋದು. ಯಾಕಂದ್ರೆ ಬಿಜೆಪಿ ಅವ್ರು ಹೇಳ್ತಾರೆ ಬರ್ತಾರೆ ಅಂತ, ಬರ್ತಿಲ್ವಲ್ಲ ಸಂಕೀರ್. ಅಂದ್ರೆ ಯಾವಾಗ ಬರ್ತಾರೆ ಅಂತ ಎರಡನೇ ಪಟ್ಟಿ ಇನ್ನೂ 100 ಕ್ಯಾಂಡಿಡೇಟ್ ಬಿಡಬೇಕು, ಅದಾದ್ಮೇಲೆ ಬರ್ತಾರ ಅಥವಾ ಈ ಪ್ರಶ್ನೆ ಅರ್ಥ ಏನಂದ್ರೆ ಸಂಕೀರ್, ಏನ್ ಸಂದೇಶ ಹೋಗ್ತಿದೆ? ಇರೋ ನಾಯಕರು ನಿಮ್ಮ ಪಕ್ಷದಿಂದನೂ ಅಷ್ಟೇ, ಅವ್ರ ಪಕ್ಷದಿಂದನೂ ಅಷ್ಟೇ ಬಿಟ್ಟು ಕಾಂಗ್ರೆಸ್ಗೆ ಹೋಗ್ತಿದ್ರೆ ಇದು ಜನರಲ್ಲಿ ಏನ್ ಸಂದೇಶ ಕೊಡ್ತಿದೆ? ಈಗ ನಾನು ಮೊದಲನೇದಾಗಿ ಹೇಳೋದು, ಈ ಪಕ್ಷಾಂತರದ ಪಿಡುಗು ಇದೇನು ಹೊಸ್ತಲ್ಲ. ರಾಜಕೀಯ ಚುನಾವಣೆ ಅಂತ ಬಂದಾಗ ಈ ಪಕ್ಷದಿಂದ ಆ ಪಕ್ಷಕ್ಕೆ ಹಾರುವಂಥದ್ದು ಸರ್ವೇ ಸಾಮಾನ್ಯ. ಅದನ್ನ ಸಾಧಾರಣ ಯಾವ ಪಕ್ಷಕ್ಕೆ ಹಾರ್ತಾರೆ? ಇಲ್ಲ, ನಾನು ಅದನ್ನ ಸಾಧಾರಣ ಯಾವ ಪಕ್ಷಕ್ಕೆ ಹಾಕಲ್ಲ, ನಮ್ಮ ಪಕ್ಷದ ಮಾತ್ರ ನಾನು ಹೇಳಿಕ್ ಬಯಸ್ತೀನಿ. ಮೊದಲನೇದಾಗಿ ಎರಡು ದೋಣಿಗಳು ಹೋಗ್ತಿದ್ದೀರಿ, ಒಂದು ದೋಣಿಯಿಂದ ಸ್ವಲ್ಪ ತೊಂದರೆ ಇದೆ, ಮುಳುಗ್ತಿದೆ ಅಂತ ಹೇಳಲ್ಲ ನಾನು, ಆ ಪದ ನಾನು ಬಳಸೋದಿಲ್ಲ. ಒಂದು ದೋಣಿಯಿಂದ ಸ್ವಲ್ಪ ತೊಂದರೆ ಇದೆ, ಇನ್ನೊಂದು ದೋಣಿಯಿಂದ ಜಾಗ ಇದೆ. ಈಗ ತೊಂದರೆ ಅನ್ನೋದು ನೀವೇ ಊಹಿಸ್ಕೊಂಡು ನಿಮ್ಮ ಮನಸ್ಸಿಗೆ ನಿಮ್ಮ ಇಚ್ಛೆ ಅದಾಗಿದ್ರೆ ಅದು ನೀವು ಹೋದ್ರೆ ಅದು ನಿಮ್ಮ ಹಣೆ ಬರ, ಅದು ನಿಮ್ಮ ತಪ್ಪು, ನಾವೇನೋ ಮಾತಾಡಕ್ಕಾಗಲ್ಲ. ಆದ್ರೆ ಭಾರತೀಯ ಜನತಾ ಪಕ್ಷದಲ್ಲಿ ನಾನು ಹೇಳುವಂಥದ್ದು, ತಮಗೆ ಯಾರು ನಮ್ಮ ಸಿದ್ಧಾಂತವನ್ನು ಒಪ್ತಾರೆ, ಯಾರು ನಮ್ಮ ಈ ದೇಶಕ್ಕೆ ಉಳಿತಾಗಬೇಕು ಅಂತ ಬಂದು ಭಾರತೀಯ ಜನತಾ ಪಕ್ಷವನ್ನು ಸೇರ್ಕೋತಾರೆ, ಅವರಿಗೆ ನಾವು ಪ್ರಾರಂಭಿಕವಾಗಿ ನಾವು ಸ್ವಾಗತ ಮಾಡ್ತೀವಿ. ಆದರೆ ಈಗ ಯಾರು ಬಿಟ್ಟು ಹೋಗ್ತಾರೆ ಅವ್ರನ್ನ ಖುಷಿಯಿಂದ ಕಳ್ಸ್ಕೊಡುವಂಥ ಕೆಲಸವನ್ನು ಕೂಡ ಮಾಡ್ತೀವಿ. ಯಾಕೆ ಅಂದರೆ ಅವರು ಯಾವುದೋ ಒಂದು ಸಂದರ್ಭದಲ್ಲಿ ಬಂದಾಗ ಅವರ ಅವಶ್ಯಕತೆ ಏನಿತ್ತು, ಅವ್ರು ಏನು ಮಾತಾಡಿ ಬಂದಿದ್ರು ನಮಗೆ ಗೊತ್ತಿರಲ್ಲ. ಆದರೆ ಬಂದಾಗ ಅವ್ರಿಗೆ ಕೊಡಬೇಕಾದಂಥ ಗೌರವ ತಕ್ಕ ಮಟ್ಟಿಗೆ ಕೊಟ್ಟೆ ನಾವು ಇದು ಮಾಡಿರ್ತೀವಿ. ಉದಾಹರಣೆಗೆ ಬಾಬುರಾವ್ ಚಿಂಚನ್ಸೂರ್ ಇದ್ದಾರೆ, ಸೋತ್ಮೇಲೆ ಕೂಡ ಅವರು ವಿಧಾನ ಪರಿಷತ್ ಸದಸ್ಯರು ಮಾಡಿದ್ದಾರೆ, ಅವ್ರಿಗೆ ಒಂದು ಗೌರವ ಕೊಟ್ಟಿದೆ. ಅವ್ರಿಗೆ ಸಾಕಾಗಿಲ್ಲ, ಬೇರೆ ಏನೋ ಇನ್ನೊಂದು ಆಮಿಷಕ್ಕೆ ಒಡ್ಡಿ ಅವ್ರು ಹೋಗಿರ್ಬೋದು, ನನಗೆ ಅದು ಗೊತ್ತಿಲ್ಲ, ನಾನು ಅದ್ರ ಬಗ್ಗೆ ಮಾತಾಡಕ್ಕೆ ಹೋಗೋದಿಲ್ಲ. ಆದರೆ ಭಾರತೀಯ ಜನತಾ ಪಕ್ಷ ಅಂತೂ ಭಾಳ ಸ್ಪಷ್ಟ. ಈಗ ನಾವು ಕಾಂಗ್ರೆಸ್ ಥರ ಅಲ್ಲ. ನಾನು ಯಾವುದೋ ಒಂದು ಪತ್ರಿಕೆಯಲ್ಲಿ ಓದ್ತಾ ಇದ್ದೆ, 30 ಕ್ಷೇತ್ರಗಳನ್ನು ಮೀಸಲಿಡ್ತೀವಿ ಅಂದರೆ ಇಂಪೋರ್ಟ್ ಲೀಡರ್ಸ್ಗೆ. ಯಾರು ಬೇರೆ ಪಕ್ಷದಿಂದ ಬರ್ತಾರೆ ಅವ್ರಿಗೆ 30 ಕ್ಷೇತ್ರ ಮೀಸಲಿಡ್ತಾರತ್ತೆ. ಹಾಗಾದ್ರೆ ಅವರಲ್ಲಿ ಕಾರ್ಯಕರ್ತರಿಲ್ಲ, ನಾಯಕರಿಲ್ಲ ಅಂತ ಅವರೇ ಬಹಿರಂಗವಾಗಿ ಹೇಳ್ತಿರೋವಂಥದ್ದು. ಇದು ನಾನು ಹೇಳ್ತಿರೋಂಥದ್ದಲ್ಲ, ಕಾಂಗ್ರೆಸ್ ಪಕ್ಷದ ಹೇಳಿಕೆ, ಆಂತರಿಕ ಹೇಳಿಕೆ. ಸೊ ಆ ನಿಟ್ಟಿನಲ್ಲಿ ಭಾರತೀಯ ಜನತಾ ಪಕ್ಷದಲ್ಲಿ ನಾವಂತೂ ಭಾಳ ಸ್ಪಷ್ಟ. ಯಾರು ಬರ್ತಾರೆ ನಮ್ಮ ಸಿದ್ಧಾಂತವನ್ನು ಒಪ್ಪಿ ರಾಷ್ಟ್ರೀಯತೆಯನ್ನು ಒಪ್ಪಿ ಬರ್ತಾರೆ, ಖಂಡಿತ ಅವರು ಸ್ವಾಗತ ಮಾಡ್ತಾರೆ. ಬರೋದ್ರ ಬಗ್ಗೆ ಮಾತಾಡ್ತಿದ್ದೀರಿ, ನಾನು ಹೋಗೋದ್ರು ಬಹಳ ಅಲ್ಲ ಹೋಗೋದು ನಾವು ಭಾರಿ ಸ್ಪಷ್ಟ. ಯಾರು ಹೋಗ್ತಾರೆ ಖುಷಿಯಿಂದ ಅವ್ರನ್ನ ಕಳಿಸ್ಕೊಡ್ತೀವಿ ನಾವು. ಆಯ್ತು ಗೌಡ್ರೆ ಏನ್ ಗೊತ್ತಾ, ನೀವು 93 ಕ್ಯಾಂಡಿಡೇಟ್ನ ಈಗ ಅನೌನ್ಸ್ ಮಾಡಿದ್ದೀರಿ, ಇನ್ನೊಂದು 60 ಫೈನಲೈಸ್ ಆಯ್ತಂತೆ. ಟೋಟಲ್ ಇರೋದೀಗ 153, ಅದನ್ನು ಸೇರ್ಸ್ಕೊಂಡು ಹೇಳ್ತಿದ್ದೀನಿ ನಾನು. ಆದ್ರೆ ಸೀಟ್ಗಳಿರೋದು ಇನ್ನೊಂದು 70 ಸೀಟ್ ಬಾಕಿ ಇದೆ ನಿಮ್ದು. ನೀವು ಅದಕ್ಕೆ ಕಾಯ್ತಿದ್ದೀರಾ ಅಂತ? ಅಲ್ಲ, ಬರೋರು ಬರ್ತಾರ ಅಂತ ಪ್ರಶ್ನೆ ಅಲ್ಲ ನಮ್ದು. ಅಲ್ಲ, ನಿಮ್ಮಿಂದಾನು ಹೋಗ್ತಾವ್ರಲ್ಲ ಕಾಂಗ್ರೆಸ್ಗೆ, ಅದಕ್ಕೆ ನೋಡಿ ಗುಬ್ಬಿ ವಾಸು ಹೋದ್ರು, ನಮ್ಮಲ್ಲಿ ಅರಸೀಕೆರೆ ಶಿವಲಿಂಗೇಗೌಡರು ಹೋದ್ರು. JDS ಅಂದ್ರೆ ಏನ್ ಗೊತ್ತಾ, ಲೀಡರ್ಗಳನ್ನ ಹುಟ್ಟಾಕುವಂತ ಫ್ಯಾಕ್ಟ್ರಿ. ನೋಡಿ ಪಾಪ ಕಾಂಗ್ರೆಸ್ನವ್ರಿಗೂ ಮುಖ್ಯಮಂತ್ರಿ ಕ್ಯಾಂಡಿಡೇಟ್ ಇರಲ್ಲ, ಸಿದ್ದರಾಮಯ್ಯವ್ರನ್ನ ಕಳಿಸ್ಕೊಟ್ಟು, BJP ಅವ್ರಿಗೂ ಕ್ಯಾಂಡಿಡೇಟ್ ಇರಲ್ಲ, ಬೊಮ್ಮಾಯಿ ಅವ್ರನ್ನ ಕಳಿಸ್ಕೊಟ್ಟು. ನೋಡಿ ಅವರ ಪಕ್ಷದಲ್ಲಿ ಇವ್ರದ್ದು ಹೆಂಗೆ ಅಂದರೆ, ಈ ಆಪರೇಷನ್ ಕಮಲ ಮಾಡಿದ್ರು ಇವರು BJPನವರು, ಇಲ್ಲಿಂದ ಕಿತ್ಕೊಂಡೋಗಿ ಅಲ್ಲಿ ಹಾಕೊಂಡ್ರು. ಇವ್ರಿಗೇನಾಗೈತೆ, ಸ್ವಂತ ಶಕ್ತಿ ಇಲ್ಲ, ನಮ್ದವ್ರನ್ನ ಐಜಾಕ್ ಮಾಡ್ತಾರೆ, ಕಡೆಗೆ ಇನ್ನು ವಿಧಿ ಇಲ್ಲ, ಇನ್ನೇನು ಮಾಡೋದು, ನಾವು ಅವ್ರ ಕಡೆಯಿಂದ ಬಂದವ್ರನ್ನ ಸೇರಿಸ್ಕೊಳ್ಳೋದು. ಅಲ್ಲಿದ್ದರೂ ಕೂಡ ಎಲ್ಲಿದ್ದರೂ ಕೂಡ JDS ಪಕ್ಷಕ್ಕೆ ತಂದೆ ಆದಂಥ ಒಂದು ಸೈದ್ಧಾಂತಿಕ ಹಿನ್ನೆಲೆ ಇದೆ. ಇಲ್ಲಿವರೆಗೂ ಸಾಕಷ್ಟು ಜನ ಮುಖ್ಯಮಂತ್ರಿಗಳು ಆಗೋದ್ರಲ್ಲ, ಅವರೆಲ್ಲ JDS ಇಂದ ಓದಂತವ್ರೆ. ಅದನ್ನ ಅವ್ರು ಅರ್ಥ ಮಾಡ್ಕೋಬೇಕು. ಜನತಾ ಪಾರ್ಟಿ ಅದಾದ್ಮೇಲೆ JDS ತಾನೆ. ನೀವು ಅದನ್ನ ಮಾಡ್ಕೊಂಡ್ಬಿಟ್ಟಿದ್ದೀರಿ. ಹೌದು, ಸಿದ್ದರಾಮಯ್ಯನವ್ರು ಎಲ್ಲಿದ್ರು? ಯಡಿಯೂರಪ್ಪ ದೇವೇಗೌಡರಲ್ಲಿದ್ರು. ಅಲ್ಲ, ಸಿದ್ದರಾಮಯ್ಯನವ್ರು ಎಲ್ಲಿದ್ರು? ದೇವೇಗೌಡರಲ್ಲಿದ್ರು. ಸಿದ್ದರಾಮಯ್ಯನವ್ರು ಎಲ್ಲಿದ್ರು? ದೇವೇಗೌಡರು ಮೂಲ ಯಾವುದು? ಅಲ್ಲ, ದೇವೇಗೌಡರ ಮೂಲ ಯಾವುದು? ಗೊತ್ತಾಯ್ತು. ಕಾಂಗ್ರೆಸ್ ಅಲ್ವಾ? ನಿಮಗೂ ಅದೇ ಪ್ರಶ್ನೆ ಕೇಳೋದು. ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಹೋದಾಗ ಅದು ಚುನಾವಣೆ ಹೊಸ್ತಿಲಲ್ಲಿ ಏನ್ ಸಂದೇಶ ಕೊಡ್ತಿದೆ? ಸಂದೇಶ ಏನಿಲ್ಲ. ಈಗ ಅವರವರ ಆಸೆಗಳು ಆಮಿಷಗಳು ಕೆಲವು ಇರ್ತವೆ. ಈಗ ಕೆಲವ್ರಿಗೆಲ್ಲೋ BJPನಲ್ಲಿ, ಈಗ ನಮ್ಮ ಹನ್ನೂರಿಂದ ಒಂದು ಕ್ಯಾಂಡಿಡೇಟ್ ಮಂಜುನಾಥ್ ಅಂತ ಲಾಸ್ಟ್ ಟೈಮು ಬಂದರು, BJPಯಿಂದ ಬಂದರು, 44,000 ಓಟ್ ತೊಗೊಂಡಿದ್ರು. ಈ ಸತಿ ನಮ್ಮಲ್ಲೇ ಕಂಟಿನ್ಯೂ ಆಗ್ತಾ ಇದ್ದಾರೆ. ಇನ್ನೊಂದಷ್ಟು ಈ ಸತಿ ಬಂದರೆ ಗೆಲ್ಬೋದು ಅನ್ನೋ ಒಂದು ಆಶಾದಾಯಕ ಭಾವನೆಗಳು. ಅಲ್ಲಿ BJPನ ಎಲ್ಲೂ ಸಲ್ಲದವರು ಇಲ್ಲಿ ಸಲ್ಲುವರೇನಯ್ಯ ಅನ್ನೋ ರೀತಿ ಆಗ್ಬಿಟ್ಟಿದೆ ಇವತ್ತು ರಾಜಕಾರಣ. ಈಗ ರಾಜಕಾರಣ ಅಂದರೆ ಒಂದು ಸೈದ್ಧಾಂತಿಕ ಹಿನ್ನೆಲೆ ಅನ್ನೋದು, ಪರ್ಸ್ನಲ್ ಆಗಿ ಹೇಳೋದಾದ್ರೆ ಸೈದ್ಧಾಂತಿಕ ಹಿನ್ನೆಲೆ ಅನ್ನೋದೇ ಬಿಟ್ಟೋಗಿದೆ. ಪಕ್ಷಾಂತರ ಪರ್ವಗಳು ಎಲ್ಲ ಕಡೆ ನಡೆದೋಗುತ್ತೆ ಅಧಿಕಾರಕ್ಕೋಸ್ಕರ. ಆದ್ಮೇಲೆ ಆಪರೇಷನ್ ಕಮಲಗಳಾಗ್ತವೆ, ಆಪರೇಷನ್ ಕಾಂಗ್ರೆಸ್ಗಳಾಗ್ತವೆ. ಸಿದ್ಧಾಂತ ಬೇಕಾಗಿರೋದು ಪಕ್ಷಕ್ಕೆ ಮಾತ್ರ, ಸರ್ಕಾರಕ್ಕಲ್ಲ. ಸರ್ಕಾರ ರಚನೆಗೆ ನೋ ಐಡಿಯಾಲಜಿ, ಅಧಿಕಾರ ಬೇಕು ಅಂತಾನೆ. ಈಗ ಕ್ಯಾಂಡಿಡೇಟ್ಗಳಲ್ಲೂ ಅಷ್ಟೇ, ಒಂದು ಕಾಲಘಟ್ಟದಲ್ಲಿ ಸಿದ್ಧಾಂತಗಳಿತ್ತು ಕ್ಯಾಂಡಿಡೇಟ್ಗಳಲ್ಲಿ, ಈಗ ಕ್ಯಾಂಡಿಡೇಟ್ಗಳಲ್ಲೂ ಇಲ್ಲ. ನಮ್ಗೆ ಎಲ್ಲಾದ್ರೂ ಒಂದು ಟಿಕೆಟ್ ಸಿಕ್ಕಿದ್ರೆ ಸಾಕಪ್ಪ. ಅನಿಲ್ ಬಂದ್ ಮಾತಾಡ್ತೀನಿ. ಶಿವಕುಮಾರ್ ಸರ್, ಆಪರೇಷನ್ ಅಲೆ ನೀವು ಗಮನಿಸ್ತಿರೋ ಹಂಗೆ ತುಮಕೂರಲ್ಲಿ ಗುಬ್ಬಿ ವಾಸು ಕಾಂಗ್ರೆಸ್ ಸೇರ್ತಾರೆ, ಕೂಡ್ಲಿಗಿನಲ್ಲಿ NY ಗೋಪಾಲ್ ಕೃಷ್ಣ ಅವರು ಕಾಂಗ್ರೆಸ್ ಸೇರ್ತಾರೆ. ಇನ್ನು ಸೆಕೆಂಡ್ ಲೈನ್ ಲೀಡರ್ಸ್ ತಗೊಂಡ್ರೆ ಚಿಕ್ಕನಾಯಕನಹಳ್ಳಿ, ಹಿರೇಕೆರೂರು, ಚಿಕ್ಕಮಗಳೂರು ಸೆಕೆಂಡ್ ಲೈನ್ ಲೀಡರ್ಸ್ ಸೇರ್ತಾರೆ. ಸೆಕೆಂಡ್ ಲೈನ್ ಲೀಡರ್ಸ್ ಆದರೂ ಫಸ್ಟ್ ಲಿಸ್ಟಲ್ಲಿ ಅವ್ರಿಗೆ ಟಿಕೆಟ್ ಅನೌನ್ಸ್ ಆಗೋಗುತ್ತೆ. ಕಿರಣ್ ಕುಮಾರ್ ಅವ್ರಿಗಾಯ್ತು ಚಿಕ್ಕನಾಯಕನಹಳ್ಳಿನಲ್ಲಿ.
ಅಂದ್ರೆ ಎಲ್ಲರೂ ಒಂದೇ ಪಕ್ಷದ ಕಡೆ ಹೋಗ್ಬೇಕಾದ್ರೆ ಆ ಪಕ್ಷದ ಬಗ್ಗೆ ಅದು ಏನು ಹೇಳುತ್ತೆ, ಪ್ರಸ್ತುತ ಪರಿಸ್ಥಿತಿಯ ವ್ಯಾಖ್ಯಾನ ನಾವು ಹೇಗೆ ಮಾಡ್ಬೋದು ಶಿವಕುಮಾರ್ ಅವರೇ? ನೋಡಿ ನಿಖಿಲ್, ವೆನೆವರ್ ದೇರ್ ಇಸ್ ಎಲೆಕ್ಷನ್ಸ್, ಒಂದು ಪೋಲರೈಸೇಷನ್, ಒಂದು ಡಿಫೆಕ್ಷನ್, ಇದನ್ನ ಯಾರು ತಡೆಯಕ್ ಆಗೋದಿಲ್ಲ. ಡೆಮಾಕ್ರಸಿಯ ಒಂದು ಕ್ರಕ್ಸ್ ಇರೋದನ್ನೇ ಪೋಲರೈಸೇಷನ್. ಇವತ್ತು ಮೈನಿಂಗ್ ಮತ್ತೆ ರಿಯಲ್ ಎಸ್ಟೇಟ್ ಬಂದ್ಮೇಲೆ ಡಿಫೆಕ್ಷನ್ಸ್ ಜಾಸ್ತಿ ಆಗಿದಾವೆ. ಅಂದ್ರೆ ಸೈದ್ಧಾಂತಿಕವಾಗಿ ಒಂದು ರೈತ ಚಳವಳಿಯಿಂದನೋ, ದಲಿತ ಚಳವಳಿಯಿಂದನೋ, ಒಂದು ಸೋಷಿಯಲ್ ಮೂವ್ಮೆಂಟ್ ಇಂದ ಬಂದವರು, ಇಲ್ಲ ಜೆಪಿ ಮೂವ್ಮೆಂಟ್ ಇಂದ ಬಂದವರು ಒಂದು ಐಡಿಯಾಲಜಿಕಲಿ ಸ್ವಲ್ಪ ಸ್ಟ್ರಾಂಗ್ ಆಗ್ತಾ ಇದ್ರು. ಅಂದ್ರೆ ಇತ್ತೀಚಿನ ಒಂದು 15 ವರ್ಷಗಳಿಂದ ಬಂದಂತ ಈ ಏನು ಮೈನಿಂಗ್ ಮತ್ತೆ ಮಣ್ಣನ್ನ ಮಾರಿ ಮತ್ತೆ ರಿಯಲ್ ಎಸ್ಟೇಟ್ ನ ಮಾಡಿ ಬಂದಂತವ್ರು, ಅವ್ರು ಯಾವ್ದೇ ಸೈದ್ಧಾಂತಿಕ ಇದೆಲ್ಲ. ಅಂದ್ರೆ ಬಿಜೆಪಿ ಬೆಳೆಯೋದಕ್ಕೂ ಅನಂತ್ ಕುಮಾರ್ ಅವರು ಅವತ್ತು ಸೆಂಟ್ರಲ್ ಕರ್ನಾಟಕದಲ್ಲಿ ಜಿಗಜಿಣಗಿ ಇರ್ಬೋದು, ಇಲ್ಲಾಂದ್ರೆ ಕಾರಜೋಳ ಇರ್ಬೋದು, ಇವ್ರನ್ನೆಲ್ಲ ಕರ್ಕೊಂಡ್ಬಂದು ಬಹಳಷ್ಟು ಬಂಗಾರಪ್ಪನವ್ರನ್ನ ಕರ್ಕೊಂಡ್ಬಂದು ಪಕ್ಷನ ಬೆಳೆಸ್ಬೇಕಂತ 78 ಸೀಟ್ಗಳು ಬಂದಿದ್ದು ಅದೇ ತರನೇ. ಅಂದ್ರೆ ಯಾವ್ಯಾವ ಪಾರ್ಟಿ ಅದ ನಂಬರ್ ಜಾಸ್ತಿ ಮಾಡ್ಕೊಳಕ್ ಹೋಗಿದೆ, ಇವರೆಲ್ಲ ಡಿಫೆಕ್ಷನ್ಸ್ ಎಲ್ಲ ಮಾಡ್ಕೊಂಡ್ ಬಂದಿರೋದು. ಅಂದ್ರೆ ಡಿಫೆಕ್ಷನ್ಸ್ ಆಗಿದ ತಕ್ಷಣ ಅಧಿಕಾರಕ್ಕೆ ಬರುತ್ತೆ ಅಂತ ನಾವ್ ಹೇಳಕ್ಕಾಗಲ್ಲ. ಯಾಕಂದ್ರೆ ವೆಸ್ಟ್ ಬೆಂಗಾಲ್ ಅಲ್ಲಿ ಬಹಳಷ್ಟು ಜನ ಲೀಡರ್ಗಳನ್ನ ಕರ್ಕೊಂಡೋದ್ರು ಬಿಜೆಪಿಗೆ, ಆದ್ರೆ ಬರ್ಲಿಲ್ಲ. ಅದೇ ತರ ಇವತ್ತು ಆಂಟಿ ಇನ್ಕಂಬೆನ್ಸಿ ಇರೋದ್ರಿಂದ ಎಲ್ಲೋ ಒಂದ್ ಕಡೆ ನಮ್ಗೆ ಅಲ್ಲಿ ಅವಕಾಶ ಸಿಗೋದಿಲ್ಲ, ನಾವು ಈ ಆಂಟಿ ಇನ್ಕಂಬೆನ್ಸಿ ಇರೋದ್ರಿಂದ ಇತ್ತೀಚಿನ ಪರಿಸ್ಥಿತಿ ಸರಿ ಇಲ್ಲ ಅಂತ ಅನ್ಬಿಟ್ಟು ಕಾಂಗ್ರೆಸ್ ಕಡೆ ಹೋಗ್ತಾ ಇರೋದು ಅದೊಂದು ಅಧಿಕಾರ. ಶಿವಕುಮಾರ್ ಸರ್, ನಿಮ್ಮ ಅನುಭವದಲ್ಲಿ ನೀವು ಹೇಳಿ, ನಿರ್ದಿಷ್ಟವಾಗಿ ಕ್ಷೇತ್ರಕ್ಕೆ ಸೀಮಿತವಾಗಿ ನಾವು ಮಾತಾಡೋಣ. ಗುಬ್ಬಿನಲ್ಲೀಗ ವಾಸು ಅವರು ಜೆಡಿಎಸ್ ಬಿಟ್ಟು ಕಾಂಗ್ರೆಸ್ ಸೇರಿದ್ದಾರೆ. ಕೂಡ್ಲಿಗೆ ಅಲ್ಲಿ ಅವ್ರಿಗೆ ಟಿಕೆಟ್ ಕೊಡದೆ ಡೌಟು ಗೋಪಾಲ್ ಕೃಷ್ಣ ಅವ್ರಿಗೆ, ಅವ್ರು ಬಿಟ್ಟು ಕಾಂಗ್ರೆಸ್ ಸೇರ್ತಾರೆ. ಈ ತರ ಆದಾಗ ಏನ್ ಮಾಡ್ತಾರೆ ಅಂದ್ರೆ ಜನರ ಮತದಾರನ ಮನಸ್ಸಿನ ಮೇಲೆ ಈ ಬೆಳವಣಿಗೆಗಳ ಪ್ರಭಾವ ಏನು ಅಂತ ಕೇಳ್ತಿದ್ದೀನಿ. ಇಲ್ಲ, ಒಂದು ಮೆಸೇಜ್ ಅಂತೂ ಸ್ಟ್ರಾಂಗ್ ಆಗಿ ಕಳಿಸ, ಒಂದು ಇಟ್ ಇಸ್ ರಿಟರ್ನ್ ಆನ್ ದಿ ವಾಲ್. ಏನಾಗುತ್ತೆ ಅಂತಂದ್ರೆ ಒಂದು ಎಫೋರಿಯಾ ಒಂದು ಕ್ರಿಯೇಟ್ ಮಾಡ್ತಾ ಇದಾರೆ. ಕಾಂಗ್ರೆಸ್ಸಿನ ಅಲೆ ಇರೋದ್ರಿಂದ ಈ ತರ ಹೋಗ್ತಾ ಇದ್ದಾರೆ ಅಂತ ಒಂದ್ ಕಡೆಗೆ. ಇನ್ನೊಂದ್ ಕಡೆಗೆ ಏನಾಗುತ್ತೆ, ಇವರು ಜೊತೆಗೆ ಎಷ್ಟು ಜನನ ಕರ್ಕೊಂಡು ಆ ಪಾರ್ಟಿಯಿಂದ ಇವಾಗ ಬಿಜೆಪಿಯಿಂದನೋ ಕಾಂಗ್ರೆಸ್ ಜೆಡಿಎಸ್ ಇಂದ ಹೋಗ್ತಾ ಇದಾರೆ ಕಾಂಗ್ರೆಸ್ಗೆ, ಅಂದ್ರೆ ಎಷ್ಟು ಜನನ ಕರ್ಕೊಂಡ್ ಬರ್ತಾ ಇದಾರೆ ಅನ್ನೋದನ್ನು ಅದನ್ನ ನೋಡ್ತಾರೆ. ಅಂದ್ರೆ ಆಗ್ಲೇ ಹೇಳ್ದಂತ ಬಿಜೆಪಿ ಹೋಗ್ತಾರ ಹೇಳ್ದಂಗೆ 30 ಸೀಟುಗಳನ್ನ ನಾವು ಇಂಪೋರ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ವಿ ಅಂತ ಆ ಸ್ಟೇಟ್ಮೆಂಟ್ ಏನ್ ಹೇಳ್ತಾ ಇದೆ ಅಂತಂದ್ರೆ, ಟೂ ಮೆನಿ ಆಫ್ ದಮ್ ಆರ್ ನಾಕಿಂಗ್ ಅಟ್ ಅವರ್ ಡೋರ್ಸ್ ಅಂಡ್ ವಿ ಆರ್ ಏಬಲ್ ಟು ಪ್ರೊವೈಡ್ ಓನ್ಲಿ 30 ಸೀಟ್ಸ್ ಅಂತ. ಆ ತರಾನು ನಾವು ವ್ಯಾಖ್ಯಾನ ಮಾಡ್ಬೋದು. ಯಾಕೆಂತಂದ್ರೆ ಇವತ್ತಿನ ಚುನಾವಣೆಯಲ್ಲಿ ಒಂದು ಟೆಂಪೋ ಕ್ರಿಯೇಟ್ ಮಾಡ್ಬೇಕು ಅಂತಂದ್ರೆ ಈ ತರದ ಲೀಡರ್ಸ್ ಸೇರ್ತಾ ಇರೋದ್ರಿಂದ ಇವತ್ತು ಕಾಂಗ್ರೆಸ್ ನ ಅಲೆ ಇದೆ ಅಂತ ಅನ್ಬಿಟ್ಟು. ಯಾಕಂತಂದ್ರೆ ಇನ್ನೂ 45 ದಿನಗಳಿದೆ. ಹಂಗಾಗಿ ಈ ಅಲೆನ ಮೇಂಟೈನ್ ಮಾಡೋದಕ್ಕೆ ಲಾಸ್ಟ್ ಟೈಮ್ ನೀವು ಗುಲ್ಬರ್ಗ ಎಕ್ಸಾಂಪಲ್ ತಗೊಂಡಿ, ಉಮೇಶ್ ಜಾಧವ್ ಆಮೇಲೆ ಗುತ್ತೇದಾರ್, ಬಾಬುರಾವ್ ಚಿಂಚನ್ಸೂರ್, ಮಲ್ಕಾರೆಡ್ಡಿ, ನೀವು ಲೈನ್ ಆಗಿ ಹೊಟ್ಟೋದ್ರು. ಅಂದ್ರೆ ಖರ್ಗೆ ಅವರ ಎಲೆಕ್ಷನ್, ಖರ್ಗೆ ಅವರನ್ನ ಸೋಲ್ಸೋದಕ್ಕೆ ಮೊದಲನೇ ಬುನಾದಿ ಆಗಿದ್ದ ಡಿಫೆಕ್ಷನ್. ಹಂಗಾಗಿ ಇವತ್ತು ಆ ತರದ ಒಂದು ವಾತಾವರಣ ಕ್ರಿಯೇಟ್ ಮಾಡಕ್ಕೆ ನೋಡಿ, ಇದೆಲ್ಲ ನಮ್ಗೆ ಈ ತರದ ಎಕ್ಸಾಂಪಲ್ಸ್ ಇರೋದ್ರಿಂದ ಇವತ್ತು ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ಗೆ ಈ ಡಿಫೆಕ್ಷನ್ ಇಂದ ಎಲ್ಲೋ ಅದ್ರದ್ದು ಒಂದು ಲೆವೆಲ್ ನ ಮೇಲಕ್ಕೆ ತಗೊಂಡೋಗುವಂತ ಒಂದು ಪ್ರಯತ್ನ ಕಾಂಗ್ರೆಸ್ನವ್ರು ಇದ್ರ ಅಡ್ವಾಂಟೇಜ್ ತಗೊಂತಾ ಇದಾರೆ ಅಂತ ಅನ್ಸುತ್ತೆ ನನ್ಗೆ. ಆಮೇಲೆ ಇನ್ನೊಂದು ಕುಮಾರಸ್ವಾಮಿ ಅವರು ಹೇಳಿದಾರೆ ಅಂತ ಹೇಳಿದ್ರಲ್ಲ ನಿಖಿಲ್, ನಮ್ಗೆ ಯಾವ್ಯಾವ್ದೋ ಫೋನ್ ಕಾಲ್ ಬರ್ತಾ ಇದಾರೆ ಅಂತ. ಐ ಡೋಂಟ್ ನೋ ವಾಟ್ ವಾರಂಟೆಡ್ ಕುಮಾರಸ್ವಾಮಿ ಟು ಡೂ ದಟ್ ಅಂತ ನನ್ಗೆ ಗೊತ್ತಿಲ್ಲ. ಆ ತರ ಅವ್ರು ಹೇಳಿದ್ದು ನನ್ನ ಪ್ರಕಾರ ಬಹಳ ದೊಡ್ಡ ತಪ್ಪು. ಯಾಕಂತಂದ್ರೆ ಅವ್ರು 123 ಸೀಟ್ ಗೆಲ್ಬೇಕಂತ ಪಂಚರತ್ನ ಹತ್ರ 90 ದಿನಗಳ ಕಾಲ ಹಳ್ಳಿಗಳಿಗೆ ಹೋಗಿ ಜನಗಳ ಮಧ್ಯೆ ಮಲಗಿ ಅವ್ರು ಹೋರಾಟ ಮಾಡ್ತಾ ಇರೋದು 123ಕ್ಕೆ. ಅಂದ್ರೆ ಈ ತರ ನಮ್ ಫೋನ್ ಕಾಲ್ಸ್ ಬರ್ತಾ ಇದೆ ಅಂದ್ರೆ ಎಲ್ಲೋ ಒಂದ್ ಕಡೆ ಅತಂತ್ರ ವಿಧಾನಸಭೆ ಆಗ್ತಾ ಇದೆ, ಹಂಗಾಗಿ ನಮ್ಮ ಫೋನ್ ಕಾಲ್ ಬರ್ತಾ ಇದೆ ಅಂತ. ಈಸ್ ಲೆಟಿಂಗ್ ಹಿಮ್ಸೆಲ್ಫ್ ಡೌನ್. ಅದನ್ನ ಮಾಡಬಾರ್ದಾಗಿದೆ. ಇಟ್ ವಾಸ್ ಅನ್ವಾರಂಟೆಡ್ ಅಂತ ಅನ್ಸುತ್ತೆ ನನ್ಗೆ. ಅಲ್ಲ, ಬಂದರೇ ಅಂತಾನ ಅಥವಾ ಬಂದೇ ಬಿಡ್ತು ಅಂತಾನ, ಅದು ನಮಗೆ ಮೇ 13ನೇ ತಾರೀಕು ಗೊತ್ತಾಗುತ್ತೆ. ಅನಿಲ್ ಅವರೇ, ಕಾಂಗ್ರೆಸ್ಸು ಈ ಪಕ್ಷ ಸೇರ್ಪಡೆ ಅಭಿಯಾನ ಏನು ಶುರು ಮಾಡಿದ್ದೀರಿ ನೀವು, ಯಾರು ಬರಲಿ ಎಲ್ಲಿಂದಾರು ಬರಲಿ ಸೇರಿಸ್ಕೊಂಡ್ಬಿಡೋಣ ಅಂತ, ಇದರ ಪರಿಣಾಮ ಚುನಾವಣೆ ಮೇಲೆ ಇವತ್ತಿನಿಂದ ಹೇಗಾಗ್ಬೋದು ಅಂದರೆ ದಿಸ್ ಇಸ್ ಈಸಿ ಕ್ವೆಶ್ಚನ್ ನಿಮಗೆ. ನೋಡಿ ನಿಖಿಲ್, ಇಲ್ಲೇನಾಗಿದೆ ಅಂದರೆ, ಒಂದು ನಾವೆಲ್ಲ ಗಮನಿಸಬೇಕಾಗಿರೋ ವಿಚಾರ, 3 ವರ್ಷಗಳ ಹಿಂದೆ ಭಾರತೀಯ ಜನತಾ ಪಾರ್ಟಿ ಏನೊಂದು ಆಪರೇಷನ್ ಮಾಡಿ JDS ಮತ್ತು ಕಾಂಗ್ರೆಸ್ನಿಂದ ಕರ್ಕೊಂಡೋದ್ರಲ್ಲ, ಅವ್ರನ್ನ ಮಿನಿಸ್ಟರ್ ಮಾಡಿದ್ರಲ್ಲ, ಕಾರ್ಯಕರ್ತರ ಬೆಲೆಯಲ್ಲಿ ಉಳಿತು ಭಾರತೀಯ ಜನತಾ ಪಾರ್ಟಿಯಲ್ಲಿ ಅನ್ನೋದು ಮೊದಲನೇ ವಿಚಾರ. ಅರ್ಥ ಆಯ್ತಲ್ಲ? ಈಗ ಏನಾಗ್ಬಿಟ್ಟಿದೆ, ಭಾರತೀಯ ಜನತಾ ಪಾರ್ಟಿಯಲ್ಲಿ ಲೀಡರ್ಗಳಿಗೆ ಬೆಲೆನೇ ಇಲ್ದಂಗೆ ಆಗೋಯ್ತು. ಅವ್ರು ಕಟ್ಟಿರುವಂಥ ಪಾರ್ಟಿಗೆ ಯಾರೋ ಬಂದು ಮಿನಿಸ್ಟರ್ ಆಗ್ತಾರೆ. ಅಲ್ಲಿ ನೀವು ನೋಡಿದ್ರೆ ಬೋರ್ಡ್ ಚೇರ್ಮನ್ಗಳು 3 ವರ್ಷ ಆದರೂ ಸಹ ಬೋರ್ಡ್ ಚೇರ್ಮನ್ಗಳು ಮಾಡಿಲ್ಲ.
ಮಾಡಿದ್ರೂ ಸಹ ಹೊರಗಡೆಯಿಂದ ಬಂದಂಥವ್ರು, ಫಾರ್ ಎಕ್ಸಾಂಪಲ್ ಭೈರತಿ ಬಸವರಾಜ್ನ ಅವರ ಹಿಂಬಾಲಕರನ್ನ ತಗೊಂಡೋಗಿ ಬೋರ್ಡಲ್ಲಿ ಕೂಡಿಸ್ತೀರಿ. ಈಗ ಸಂಕೇತ್ ಈಸ್ ಫೈಟಿಂಗ್ ಫಾರ್ ಹಿಸ್ ಪಾರ್ಟಿ, ವೇರ್ ವಿಲ್ ಈಗೋ? ಅವ್ರಿಗೆ ಏನಾಗಿದೆ ಈ ತರದೊಂದು, ನಾನು ಟೆಕ್ನಿಕಲಿ ಹೇಳ್ಬೇಕು ಈಗ ನೀವು ಅಂದ್ರೆ ಗುಬ್ಬಿ ವಾಸನ್ ಸೇರ್ಸ್ಕೊಂಡ್ರಲ್ಲ, ನೀವು ಟಿಕೆಟ್ ಕೊಡಲ್ವಾ? ಒಂದ್ ನಿಮಿಷ ಅಲ್ಲಿಗೆ ಬರ್ತೀನಿ. ಅಲ್ಲಿ ಅರಸೀಕೆರೆ ಶಿವಲಿಂಗೇಗೌಡರು ಇರುವಂತ ಜಾಗದಲ್ಲಿ ನಿಮ್ಮ ಅಭ್ಯರ್ಥಿ ಕೂಡ ಹಿಂದಿನ ಸರಿ ಕರೆಕ್ಟ್ ಅಲ್ವಾ ಸರ್? ಈಗ ನಿಮಗೆ ಒಂದು ವೆರಿ 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 ವ್ಯಾಲಿಡ್ ಕ್ವಶನ್, ನಿಮಗೊಂದು ವಿಚಾರವನ್ನು ಪ್ರಸ್ತಾಪ ಮಾಡ್ತೀನಿ. ನಾವು ಗವಿಯಪ್ಪನವ್ರನ್ನ ಕರ್ಕೊಂಡ್ವಿ, ಎಲ್ಲಿ ಹೊಸಪೇಟಲ್ಲಿ. ಗವಿಯಪ್ಪನವ್ರಿಗೆ ಟಿಕೆಟ್ ಅನೌನ್ಸ್ ಸಹ ಮಾಡಿದ್ವಿ. ಅಲ್ಲಿ ಆಂತರಿಕವಾಗಿ ದೇರ್ ವಾಸ್ ಅ ಡಿಸ್ಟರ್ಬೆನ್ಸ್. ಇವತ್ತು DCC ಪ್ರೆಸಿಡೆಂಟನ್ನು ಮಾಡಿದ್ದೀವಿ ಅವ್ರನ್ನ ನಾವು. ಸೊ ಇಲ್ಲಿ ಏನಾಗುತ್ತೆ, ಪ್ರೀ ಎಲೆಕ್ಷನ್ಸ್ ಮಾಡೋದ್ರಲ್ಲಿ ಡಿಫರೆನ್ಸಸ್ ಪ್ರಾಬ್ಲಮ್ ಬರೋದಿಲ್ಲ. ವೆನ್ ನೀವು 2008ರಲ್ಲೂ ಹಂಗೆ ಮಾಡಿದಿರಿ, ನೀವು 2018ರಲ್ಲೂ ಹಂಗೆ ಮಾಡ್ತಾ ಇದ್ದೀರಿ. ಏನು ಸಂದೇಶ ಕೊಡ್ತಾ ಇದ್ದೀರಿ? ಒಂದು ಕಡೆಯಿಂದ ನೀವು ಶಾಖೆ ಕರಿತೀರಿ, ಈ ಥರದೊಂದು ಮಹಾಲ್ನ ನಾವು ಕ್ರಿಯೇಟ್ ಮಾಡ್ತೀವಿ, ನಿಮ್ಮ ಕಾರ್ಯಕರ್ತರಿಗೆ ನಾವು ಒಂದು ಬೇಸ್ ಮಾಡಿಕೊಡ್ತೀವಿ ಅಂತ ಹೇಳ್ತೀರಿ. ಎಲ್ಲೋ ಒಂದು ಕಡೆ ಅಶೋಕ್ ಗಸ್ತಿ ಅಂತ ಒಬ್ಬ ಲೀಡರ್ನ ತೊಗೊಂಡೋಗಿ ನೀವು ರಾಜ್ಯಸಭೆ ಮೆಂಬರ್ ಮಾಡ್ಕೊಂಡು ಮಾರ್ಕೆಟಿಂಗ್ ಮಾಡ್ಕೊಂಡ್ರಿ. ಅದಾಗಿದ್ದ ಮೇಲೆ ನೀವು ಸರ್ಕಾರ ರಚನೆ ಮಾಡ್ಬೇಕಾದ್ರೆ ನಿಮ್ಮ ಎಂಟೈರ್ 2008 2018 ಯು ಹ್ಯಾವ್ ಡಿಸ್ಡ್ ಯುವರ್ ಓನ್ ಪಾರ್ಟಿ ಕೇಡರ್ಸ್. ಇವತ್ತು ಏನಾಗಿದೆ, ಭಾರತೀಯ ಜನತಾ ಪಾರ್ಟಿ, ನಾನು ಹೇಳ್ತಾ ಇದ್ದೀನಿ ನಿಖಿಲ್, ಯು ಪ್ಲೀಸ್ ರೆಕಾರ್ಡ್ ಇಟ್ ಆನ್ ಟುಡೇ. 2020 ಯಾವಾಗ ನಾವು ಮೇ 14ಕ್ಕೆ ಯಾವಾಗ ನಾವು ಚರ್ಚೆ ಮಾಡ್ತೀವಿ, 13ಕ್ಕೆ ನಾವು ಚರ್ಚೆ ಮಾಡ್ತೀವಿ, ನೀವು ನೋಡ್ತೀರಿ ಭಾರತೀಯ ಜನತಾ ಪಾರ್ಟಿಯ ಕೇಡರ್ ಬೇಸ್ ಎಷ್ಟು ಕೋಪಗೊಂಡಿದೆ ಅಂತೇಳಿ. ಐ ಆಮ್ ನಾಟ್ ಟೆಲ್ಲಿಂಗ್, ಅದನ್ನ ನಾನು ರಾಜಕೀಯವಾಗಿ ಇದನ್ನ ವಿಶ್ಲೇಷಣೆ ಮಾಡ್ತಾ ಇಲ್ಲ. ಒಬ್ಬ ಕಾರ್ಯಕರ್ತನಾಗಿ ಅವನಿಗೆ ಸಿಗಬೇಕಾದಂತ ಗೌರವ ಸಿಗ್ತಾ ಇಲ್ಲ ಅನ್ನೋದು ನಂದು. ಆಮೇಲೆ ಇಲ್ಲಿ ಎರಡನೇದು, ಲುಕ್ ಎಟ್ ದ ಕೈಂಡ್ ಆಫ್ ಸ್ಟೇಚರ್ಡ್ ಪೀಪಲ್ ಆರ್ ಕಮಿಂಗ್. 4 ವರ್ಷ ಇದೆ ಅವ್ರಿಗೆ. ಹಿ ಹ್ಯಾಸ್ ವನ್ 6 ಎಲೆಕ್ಷನ್ಸ್, 4 ಎಲೆಕ್ಷನ್ಸ್, 24 ವರ್ಷದಿಂದ ಕೌನ್ಸಿಲ್ ಮೆಂಬರ್ ಆಗಿದ್ದಾರೆ ಅವರು ಟೀಚರ್ಸ್ ಕಾನ್ಸ್ಟಿಟ್ಯೂನ್ಸಿಯಿಂದ. ಅವ್ರು ಬಿಟ್ಬಿಟ್ಟು ಸಡನ್ ಆಗಿ ಭಾರತೀಯ ಜನತಾ ಪಾರ್ಟಿಯಿಂದ ಕಾಂಗ್ರೆಸ್ಗೆ ಬರ್ತಾರೆ ಅಂದ್ರೆ ಲುಕ್ ಎಟ್ ಇಸ್ ಐಡಿ. ಆಮೇಲೆ ಇಲ್ಲೂ ಇನ್ನೊಂದು ಅರ್ಥ ಮಾಡ್ಕೊಳ್ಬೇಕಾಗಿರೋದು, ಲುಕ್ ಎಟ್ ದ ನಂಬರ್ಸ್ ದಟ್ ಪೀಪಲ್ ಆರ್ ಕಮಿಂಗ್. ಆಮೇಲೆ ಇನ್ನೊಂದು, ಅವ್ರಿಗೆ ಇಲ್ಲಿ ಗೊತ್ತಿದೆ. ಈಗ ಫಾರ್ ಎಕ್ಸಾಂಪಲ್ ವಾಸಣ್ಣ ಎಕ್ಸಾಂಪಲ್ ನಾನು ಹೇಳುವಂಥದ್ದು, ಒಬ್ಬ ದೊಡ್ಡ ನಾಯಕ ಆ ಸಮುದಾಯಕ್ಕೆ, ಅವ್ರಿಗೇನು ಮಿನಿಸ್ಟ್ರಿ ಆಗ್ತೀನಿ ಅನ್ನೋದು ಇಲ್ಲ. ಲುಕ್ ಎಟ್ ಇವರು ಶಿವಲಿಂಗೇಗೌಡರು, ಲುಕ್ ಎಟ್ ಈ ಸ್ಟೇಚರ್. ಅವ್ರಿಗೇನು ಮುಂದೆ ಏನಾಗ್ತೀನಿ ಅನ್ನೋದು ಗೊತ್ತಿಲ್ಲ. ಬಟ್ ಅವ್ರಿಗೆ ಬೇಜಾರಾಗಿರುವಂಥದ್ದು ಇಲ್ಲಿ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಅದ್ರ ಜೊತೆಗೆ ಪಾರ್ಟಿ ಕೇಡರ್ಸ್ ಬಹಳ ಬೇಸರಗೊಂಡಿದ್ದಾರೆ. ಅದೇ ರೀತಿ ಭಾರತೀಯ ಜನತಾ ಪಾರ್ಟಿಗೆ ಹೆಂಗೆ ಒಂದು ಕೇಡರ್ ನೋವಾಗಿದೆ, ಅದೇ ರೀತಿ JDSನವ್ರಿಗೂ ಆಗಿದೆ. ಅಲ್ಲೊಂದು ಕಡೆ ಹಾಸನದಲ್ಲಿ ಅವ್ರ ಓನ್ ಪಾರ್ಟಿ ಕೇಡರ್ಸ್ಗೆ ಪಾರ್ಟಿ ಟಿಕೆಟ್ ಘೋಷಣೆ ಮಾಡೋದಕ್ಕಾಗ್ತಾ ಇಲ್ಲ ಅವ್ರ ಕೈಯಲ್ಲಿ. ಇಲ್ಲಿ ಏನಾಗಿದೆ ಅಂತಂದ್ರೆ, ಒಂದು ಫ್ಯಾಮಿಲಿ, ಇನ್ನೊಂದು ಹೊರಗಿಂದ ಇಂಪೋರ್ಟ್ ಮಾಡ್ಕೊಳ್ಳುವಂಥವ್ರಿಗೆ. ಹಂಗಾಗ್ಬಿಟ್ಟು ಭಾರತೀಯ ಜನತಾ ಪಾರ್ಟಿ ಮತ್ತು JDS ಬಿಟ್ಟು ಇವತ್ತು ಕಾಂಗ್ರೆಸ್ ಕಡೆಗೆ ಬರ್ತಾ ಇರೋದು. ಆಪರೇಷನ್ ಅಲೆ ಅನ್ನೋ ವಿಷಯದಲ್ಲಿ ಅಲೆ ಮೇಲೆ ಯಾರು ತೇಲ್ ಹೋಗ್ತಾರೆ, ಯಾರು ಕೊಚ್ಕೊಂಡು ಹೋಗ್ತಾರೆ ಅನ್ನೋದು ಮೇ 13 ಗೊತ್ತಾಗುತ್ತೆ. ನನ್ನ ಎಲ್ಲ ಅತಿಥಿಗಳಿಗೆ ಧನ್ಯವಾದ. ಶಿವಕುಮಾರ್ ಸರ್, ಥ್ಯಾಂಕ್ ಯು ಅನಿಲ್, ಥ್ಯಾಂಕ್ ಯು ರಾಜುಗೌಡ್ರೆ, ಥ್ಯಾಂಕ್ ಯು ಸಂಕೇತ್. ಇದಾಗಿತ್ತು ಇವತ್ತಿನ ಚರ್ಚೆ ವಿಷಯ. ಟು ದ ಪಾಯಿಂಟ್. ನೋಡ್ತೀರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು. ನನ್ನ ಪ್ರಶ್ನೆಯಿಂದ ತಪ್ಪಿಸ್ಕೊಳ್ಳೋದು ಸುಲಭ ಅಲ್ಲ.